ಸ್ವಲ್ಪ ಮಿಕ್ಸ್ ಮಾಡ್ರು ಚಿಕನ್ಗೆ. ಏನಿದು ಆಬ್ಜೆಕ್ಟ್ ಅಂದ್ರೆ ನೋಡಿ ನಮ್ಮಪ್ಪ ಅವ್ನು ಮಾಡಿರೋ ರೆಸ್ಟೋರೆಂಟ್ ಸ್ಟೈಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆನಿಯನ್ ಕಟಿಂಗ್ ಎಲ್ಲ ತೋರ್ಸ್ನ ಎಲ್ಲ ಸ್ಟಾಕ್ ಇಟ್ಟಿದ್ದಾನೆ ಸರ್. ನಿಮ್ಮ ಬಗ್ಗೆ ಒಂದು ಜನಕ್ಕೆ ಶೇರ್ ಮಾಡಿ 100 ಲೈಕ್ ಕೊಟ್ಬಿಟ್ಟು ಅದನ್ನ ಸ್ಕ್ರೀನ್ ಶಾಟ್ ಹಿಡಿದು ಕಳಿಸಿ. ಚೆನ್ನಾಗಿತ್ತು ಇವತ್ತು ಒಂಥರ ಡಿಫ್ರೆಂಟ್ ಆಗಿ ಕುಕಿಂಗ್. ನಮ್ಮ ಆನಿಯನ್ಲೆಸ್ ಟೊಮೆಟೊಲೆಸ್ ಫುಲ್ ಮೀನಿಂಗ್ಲೆಸ್ ವರ್ಕ್ ಎಲ್ಲ ಸೂಪರ್ ಆಗಿತ್ತು. Hey guys, welcome back to my channel. Guys, ಇವತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ವಿನಯ್ ಅಂತ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಆ್ಯಂಡ್ ದೆನ್ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಆ್ಯಂಡ್ ಒಂದು ಇವತ್ತು ಬರ್ಡೇ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಗೈಸ್, ಮೀಟ್ ಆಗ್ತೀನಿ ಅವ್ರ ಮನೇಲಿ. ಗೈಸ್ ಫೈನಲಿ ವಿನಯ್ ಅವ್ರ ಮನೆ ಹತ್ರಕ್ಕೆ ಬಂದಿದ್ದೀನಿ. ಆಚೆ ಹೋಗಿ ಐಟಮ್ಸ್ ಎಲ್ಲ ತರಬೇಕಿತ್ತು, ಹೋಗಿ ತಂದ್ವಿ. ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ ಬನ್ನಿ ಗೈಸ್. ಅದಕ್ಕಿಂತ ಮುಂಚೆ ಗ್ಲಿಮ್ಸ್ ನೋಡ್ಕೊಂಬನ್ನಿ. ಏನೋ ಅದು ಫಂಕ ಹೊಡೆದಿಲ್ಲಡ ನಂಗೆ. ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡಿದ್ಯಾ? ಗೈಸ್ ಇವನೇ ವಿನಯ್, ಅವ್ರ ಕಾಲೇಜ್ ಫ್ರೆಂಡ್, ಬರ್ಡೇ ಗಾಯ್. ಡಿಸ್ಟರ್ಬ್ ಮಾಡೋ ಗಾಯ್. ಈ ಕಡೆಯಿಂದ ಲೈಟಿಂಗ್ ಇದೆಯಾ? ಓಕೆ ಪಲ ಪಲ ನೋಡಿ ನನ್ನ ಫೇಸ್. ಹ್ಯಾಪಿ ಬರ್ಡೇ ಬ್ರೋ. ನೈಸ್ ಬ್ರೋ. ಹೌ ಆರ್ ಯು ಫೀಲಿಂಗ್ ನೌ? ಫೀಲಿಂಗ್ ಇಷ್ಟೊಂದು ಚೆನ್ನಾಗಿತ್ತು. ಇವ್ರನ್ನ ಮನೆ ಕರೆಯೋಣ. ಕಮ್. ಮಾನ್ಯ ಅಂದ್ಬಿಡು. ಮಾನ್ಯ ಅಧ್ಯಕ್ಷರೇ, ಮಾನ್ಯ. ಸ್ವಲ್ಪ ಸರಿ ಇರಮ್ಮ, ಒಂದು 2 ನಿಮಿಷ ಮಾಡ್ತೀನಿ. ಏಯ್ ಉಪ್ಪು ಹಾಕ್ರೋ, ಒಂದೇ ಸಲ ಯಾಕೋ ಮಿಕ್ಸ್ ಮಾಡ್ತೀರಾ? ಉಪ್ಪು ಹಾಕು, ಕಾನ್ಫ್ಲವರ್ ಹಾಕು. ಮತ್ತೇನು ಕಬಾಬ್ ಕಾನ್ಫ್ಲವರ್ ಹಾಕ್ತಾರೋ? ನೀವು ಏನ್ ಚಿಕನ್ ಫ್ರೈ ಮಾಡ್ತಿದ್ದೀನಿ ನೀನು? ಪಾಪ್ಕಾರ್ನ್ ಚಿಕನ್ ಮಾಡೋದ ಆಡ್ತಿದ್ದಾನು. ಮೈದಾ ಬೇಕು ಅದಕ್ಕೆ ಏನೋ ಜಾಸ್ತಿ ಯೂಟ್ಯೂಬ್ ವಿಡಿಯೋ ನೋಡ್ಬೇಡ ಅಂತ ಫುಲ್ಲು 10 kg ಡಬ್ರಾ ಹಾಕಿದ್ದ. ವಡಿ ಒಂದು ಕಬಾಬ್ ಮಾಡ್ತೀನಿ ಅಂತ ಒಬ್ಬನು ಸಾಂಬಾರ್ ಮಾಡಿಕ್ಕಿದ್ದಾನೆ. ಅದಕ್ಕೆ ಮ್ಯಾನೇಜ್ ಮಾಡಬೇಕು ಅಂತ ದಿಸ್ ಥಿಂಗ್ ಇವಾಗ ಎಕ್ಸ್ಟ್ರಾ ಪೀಸಸ್ ಬೇರೆ. ಎಷ್ಟು kg ಹಾಕ್ಬೇಕು? ಇನ್ನು 8 kg ಹಾಕ್ಬೇಕು. ನಾನು ಪಕ್ಕ ಇದ್ದೀನಿ, 8 kg ಹಾಕ್ಬೇಕು. ಮುಗಿಸಾದ್ಮೇಲೆ ನನಗೆ ಸೀರಿಯಸ್ ಎಲ್ಲ ಮಾಡೋದು. ಕಬಾಬು ಗ್ರೇವಿ ಮೈ ಡಿಪಾರ್ಟ್ಮೆಂಟ್. ನನ್ನ ಕೇಳ್ಬೇಡ ನನ್ನೇ ಕೇಳ್ಬೇಡ ಮೈಲಾರಿ. ಯಾಕೆ ಸರಿ ಮಾಡ್ಕೊಳ್ಳೋಣ ನೀನೆತ್ತ. ಸಮಾಲಿಫಿಕೇಶನ್ ಆಫ್ ಎಕ್ಸ್ಟ್ರಾ ಸೂಪರ್ ಸಮಾಲಿಫಿಕೇಶನ್ ಮಾಡ್ತಿದ್ದಾನೆ. ಇಲ್ಲ ಕಣೋ, ಸ್ಪೆಷಲಿಸ್ಟ್ ಅಲ್ಲಲ್ಲ. ಬೇಡ ಎಲ್ಲ ಲವ್ ಇಂದ ಯಾರನ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಕಟ್ ಮಾಡ್ತಾರ? ಕಬಾಬ್ಗೆ ಇಷ್ಟು ಲಿಕ್ವಿಡ್ ಯಾರನ ಹಾಕ್ತಾರ? ಲಿಕ್ವಿಡ್ ಮಾತ್ರ ಇದೆ ಇಲ್ಲಿ. ಅದು ಚಟ್ನಿದು ಬಂದ್ಬಿಟ್ಟು ನೀ ಕಟ್ ಮಾಡಿ ಆ ಕಡೆ ಎಲ್ಲ ಖಾರ ಆಗಿದೆ ಸಾಕು. ಇಲ್ಲಾಂದ್ರೆ ಕಟ್ ಇದು ಬೇಯಿಸುವಾಗ ಬಂದ್ಬಿಡುತ್ತೆ. ಗೆಟ ಮಚ್ಚ ತಣ್ಣಿ இந்த 3 ಡ್ರ್ಯಾಗನ್ಸ್ இருக்கும்ல, இந்த தண்ணி ஊத்திட்டு இந்த பேஸ்ட் ಇನ್ಸ್ಟಾಗ್ರಾಮ್ 3 ಡ್ರ್ಯಾಗನ್ಸ್ ಬರುತ್ತಲ್ಲೋ, ಆ ತರ ಇದ್ರು. 3 ಡ್ರ್ಯಾಗನ್ಸ್ ತರ ಇದೆ. உள்ள ஊத்திட்டே எப்படின்னா நான் மசாலா நிறைய போடவே இல்லை. இன்னும் ಕಬಾಬ್ ಕಲ್ಸಕ್ ಹೋಗಿ ಗ್ರೇವಿ ಇಲ್ಲೇ ಆಯ್ತು, ಕುಕ್ ಮಾಡೋದೇ ಬೇಡ. ನಾಟ್ ಮೈ ಡಿಪಾರ್ಟ್ಮೆಂಟ್ ಗೈಸ್. ಕಬಾಬ್ ಎಲ್ಲ ನಮ್ಮ ಮೈಲಾರ್ ಲಿಂಗ ಅಂಡ್ ನಾನು ಉಯ್ದೇ ಇಲ್ಲಿ ಬಂದೆ. ಧರಣಿ RM 8 kg ಮಾಡ್ಬೋದು ಲಿಕ್ವಿಡ್ ಅಲ್ಲಿ. ಮಾವ್ ಹಚ್ಚಿ ಹಿಟ್ಟಾಕು, ಪೀಸ್ ಹಾಕ್ಬಿಡೋಣ. ನೀನ್ ಹಿಟ್ಟಾಕ್ ಹೇಳ್ತೀನಿ, ಕೊಂಚ ಕೊಟ್ಟಿರ್ಗೆ. ಅದೇ ಹೇಳ್ತಿದೀನಿ. ಬಿಡ ರೆಡ್ ಕಲರ್ ಅಲ್ಲಿ ಏನೊಂದು ಬಂತು. ನಾನು ಮೈದಾ ಮಾತ್ರ ಹಾಕ್ಬಿಟ್ರೆ KFC ಚಿಕನ್ ಬಂದ್ಬಿಡುತ್ತೆ. ನಾನು ನಿಜ ಹೇಳ್ತಿದ್ದೀನಿ. போடுங்கடா மைதா எங்கடா காணோம் தெரியலையே. ಏನ್ ಬ್ರೋ
ಒಂದ್ 4-5 ಪೀಸ್ ಹಾಕೋಣ, ಇನ್ನ 4-5 ಪೀಸ್ ಹಿಂಗ್ ಹಾಕೋಣ. ಇಪ್ಪಡಿ ಒಂದ್ ಸ್ವಲ್ಪ ನೀರು ಹೇಳ್ಕೊಂತಿತ್ತು ಬಿಡ. ಯಾವ ಪೀಸ್ ಚೆನ್ನಾಗಿದೆ ಅಂತ ನೋಡ್ಬೇಕು ನನಗೀಗ. ಮೈದಾ ಹಾಕೋಕ್ಕಿಂತ ಮುಂಚೆನಾ ಅಷ್ಟೇ ಮ್ಯಾರಿನೇಟ್ ಬಿಟ್ಬಿಡಿ ಅಷ್ಟೇ. ಸರಿ ಎಲ್ಲ ಕಟ್ ಮಾಡೋದು. ಪಿಜ್ಜಾನು ಸ್ವಲ್ಪ ಮಿಕ್ಸ್ ಮಾಡ್ರು ಚಿಕನ್ಗೆ. ಪಿಜ್ಜಾನು ಸ್ವಲ್ಪ ಮಿಕ್ಸ್ ಮಾಡು. ಇಲ್ಲ ಅವ್ನು ಬರ್ಬೇಕಾಗಿತ್ತಲ್ಲ ಈ ಐಡಿಯಾ ಇಸ್ಕೊಂಡು ಮೈಲು. ನೋಡೋ ಹೆಂಗ್ ಕಾಣಿಸ್ತವನು, ಹುಡ್ಗಿ ತರನೇ ಕಾಣಿಸ್ತವ. ಏನಾಯ್ತು ಇವಾಗ ಅದಾಗ್ಬಿಟ್ರೆ ಆಸಿಡ್ ಅದು 12K ಶರ್ಟ್ ಕೊಣೋದು. ಓ ತೋ 14K ಅಂತ ಅದು ಯಾವಾಗ ಗೊತ್ತಾ, ಮೊನ್ನೆ ನಾನ್ ಕೊಡ್ಸಿದ್ದು ಬರ್ಡೇಗೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಬಾಯ್ ನಾನು ಹೇಳಿದೀನಿ ಕುಕಿಂಗ್ ಮಾಡ್ತೀವಿ ಅಂತ, ಯಾರನ್ನ ಕುಕಿಂಗ್ ಈ ತರ ಬರ್ತಾರ? ನಮ್ಮ ಅಪ್ಪನ ಶರ್ಟ್ ಇದೆ ನೋಡೋಣ. ಅದಿಲ್ಲ ಟವಲ್ ಎತ್ಕೊಡ ಮೇಲೆ ಹಾಕೊಂಡ್ ಕುತ್ಕೊಳ್ತಾನೆ. ಚೆನ್ನಾಗಿರುತ್ತೋ ತೋರ್ಸಕ್ಕೆ, ಆಡಿಯನ್ಸ್ ಇಷ್ಟ ಪಡ್ತಾರೆ. ಬಟ್ಟೆ ಗಲೀಜಾಗಿರುತ್ತೆ. ನಮ್ಮ ಅಪ್ಪನ ಶರ್ಟ್ ಇವಳ ತಾನಿ ಗೊತ್ತು ನಿಮಗೆ. ಅದರಿಂದ ತನ್ನಿ ಅವ ಎಕ್ಸ್ಟ್ರಾ ಬಂದ ಲೈಟ್ ಹೋಗ್ತು. ನಾವು ಹುಡು ತೇವ ಪಡು ಆಫ್ பண்ணிடு. ತೇವ ಪಡ 2 ನಿಮಿಷ. ಫೈನಲಿ ಟೇಸ್ಟಿಂಗ್ ದ ಗ್ರೇವಿ. ಟೇಸ್ಟ್ ನೋಡಿದೇನು? ಚೆನ್ನಾಗಿದೆ ಕಣೋ. ಹಿಂಗೆ ನನ್ನ ರೆಸಿಪಿ ನಮ್ದು ಕಷ್ಟಪಟ್ಟು ಮತ್ತೆ ಬಂದಿದ್ದಲ್ಲಿ ಬಂದೇನೇನೋ ಮಾಡಿ. ಎಕ್ಸಾಕ್ಟ್ಲಿ 12 ಒಂದು ಕಾಲ್ ಬಂತು. ವಾಲ್ಯೂಮ್ ಫುಲ್ ವಾಲ್ಯೂಮ್ ಇದೆ. 2 ರಿಂಗಿಲ್ ನಾನು ಅವಸರವಾಗಿ ಎತ್ಕೊಂಡ್ ಬರ್ತೀನಿ. ಪಕ್ಕದಲ್ಲಿ ಅಪ್ಪ ಬಂದು ಎಚ್ಚರಿಕೆ ಆಗ್ಬಿಡ್ತಾನೆ, ಏನ್ ಇಷ್ಟ ಅವಸರವಾಗಿ ಎತ್ಕೊಂಡು ಹೋಗ್ತಿದ್ದೀನ ಫೋನ್ ಅಂತ. ಯಾರೋ ಲವರ್ ಇಟ್ಟವನೇ ಕೇಳಿದ್ದಿ. ನಾನು ಆಚೆ ಬಂದ್ಬಿಟ್ಟೆ, ರೂಮ್ ಹಾಲ್ ದಾಟ್ಕೊಂಡು ಆಚೆ ಬಂದ್ಬಿಟ್ಟೆ. ನಾನೇನ್ ಮಾಡ್ಬಿಟ್ಟೆ, ಡೋರ್ ಕ್ಲೋಸ್ ಮಾಡಕ್ ಮರ್ತೋಯ್ತು ನನಗೆ ಹಾಲ್ದು. ಓಕೆನಾ, ಮಾತಾಡ್ತಿದ್ದೀನಿ, ಯಾರೋ ಬಗ್ಗೆ ನೋಡ್ತಿದಾರ. ಏನಿದು ಆಬ್ಜೆಕ್ಟ್ ಅಂದ್ರೆ ನೋಡಿ ನಮ್ಮಪ್ಪ ಗುರು ಅಂತ ನೋಡ್ತಿದ್ದಾರೆ. ಅವ್ರಿಗೆ ಡೌಟ್, ಎಲ್ಲಿ ಗರ್ಲ್ ಫ್ರೆಂಡ್ ಅಂತ ಮಾತಾಡ್ತೀನಿ ಅಂತ. ನನಗ್ ಮಾಡಿದ್ರು ಫ್ರೆಂಡ್. ಸರಿ ಮಗ ಮಚ್ಚಿ ಮಿಸ್ ಮಾಡ್ಬೇಕಾ ಬರ್ಡೇ ಅಂತಾನೆ. 12 ಗಂಟೆ ಕಾಲ್ ಮಾಡ್ಬಿಟ್ಟು ಏನ್ ಬದನೇಕಾಯಿ ಮಾಡ್ದ ಅವನು. ಆಮೇಲೆ ಸ್ಪೀಕರ್ ಹಾಕಿದೀನಿ, ಆದ್ಮೇಲೆ ನಗಿತಾರೆ. ನಮ್ಮಪ್ಪ ಫ್ರೆಂಡಾ ಇವನ್ ಅದಕ್ಕೆಲ್ಲ ಆಯ್ಕಿರಲ್ಲ. ಅವ್ರ ಮೈಂಡ್ ಅರ್ಧ ಬರ್ಧ ಮಾಡ್ಬಿಟ್ಟು ಈಗ ಗೀ ರೈಸ್ ಹೆಂಗ್ ಮಾಡೋದು, ಗೀ ರೈಸ್ ಸ್ಟಾರ್ಟ್ ಮಾಡಿಲ್ಲ. ಈಗ ಗೀ ರೈಸ್ ಹೆಂಗ್ ಮಾಡೋದು ಅಂತ ನೋಡ್ಕೋತವ್ರೆ ನೋಡಿ ಗೈಸ್. ಹುಡುಕ್ತಾ ಇದೀನಿ ಎಲ್ಲೋಯ್ತು ನಾನು ತಗೊಂತಿತ್ತು ಅಂತ. ನಾವು ಹೆಂಗೋ ಮ್ಯಾನೇಜ್ ಮಾಡಿ ಗ್ರೇವಿ ಈ ತರ ಬಂತು ಅನ್ಕೊಂತೀನಿ. ಟೇಸ್ಟ್ ಮಾಡೋಕ್ ಗೊತ್ತಾಗ್ಬಿಡುತ್ತೆ. ಗೈಸ್ ಈಗ ಗೀ ರೈಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಗೀ ರೈಸ್ ಗೀ ರೈಸ್ ಚೆಫ್ ಮಾಡ್ತಿದ್ದಾರೆ. ಅಣ್ಣ ಯಾರು ತಲಪತಿ ಬಿರಿಯಾನಿ ಮಾಸ್ಟರ್ ಹಿಂಗೆ அப்படியே பேக் மாஸ்டர் ஃப்ரெஷ்ஷா கட் பண்ணது. பார்த்து ஊத்துங்கೋ. ಯಾರು ಮಧ್ಯದಲ್ಲೆಲ್ಲ ಕಟ್ ಮಾಡೋದು. ವಿನಯ್ ಹೆಚ್ಚಿ ಮೈಲು ಮಧ್ಯ ಕಟ್ ಮಾಡೋ, ಸೈಡ್ ಅಲ್ಲಿ ಕಟ್ ಮಾಡೋದು, ಲೆಫ್ಟ್ ಅಲ್ಲಿ ಕಟ್ ಮಾಡೋದು. ಇದು ಸ್ವಲ್ಪ ನೀರು ಕಮ್ಮಿ ಮಾಡಿದಮ್ಮ ನಿನ್ನ ನಾನು ಬಂಗಾರಿ, ಏನೇ ಕಮ್ಮಿ ಮಾಡಿದೆ ನಾನು ಏನ್ ಕಮ್ಮಿ ಮಾಡಿದೆ ಚಿನ್ನಿ ನಿನಗೆ ನಾನು. ಇನ್ ಫುಡ್ ಡಿಪಾರ್ಟ್ಮೆಂಟ್ ನಾನು ಈಗವರೆಗೂ ಫುಡ್ ಡಿಪಾರ್ಟ್ಮೆಂಟ್ ಏನೋ ಮ್ಯಾಮ್ ಯಾವಾಗಿಂದ ಇದೆ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ? BCF ಫಾರಂ ಅಂತ ಒಂದು ಫಾಸ್ಟ್ 1.5 years 1 year 1.5 year. ಬರೀ ಕುಕ್ಕರ್ ಒನ್ನು, ಬರೀ ಕುಕ್ಕರ್ ಅಲ್ಲ ಕಣೋ, ಕುಕ್ಕರ್ ಇದು ಕ್ಯಾಪು. ಕುಕ್ಕರ್ ಇಲ್ಲಿ ಈ ಕ್ಯಾಪು
போட்டோம் ஒரு காமெடி அவாய்ட் பண்ண வேண்டிய காமெடியில் இது ஒன்று. ಸುಮ್ನೆ ಎರಡೆರಡು ಹಾಕೋ, ಜಾಸ್ತಿ ಹಾಕೋ. These are spices, this is oil and the cooker. ಗೀಗ್ ಹಾಕ್ತಾ ವಾಸನೆ ಘಮ ಘಮ ಎಂದ್ರೆ ಘೀ. ಇಲ್ಲ ಹಾಕೋ, ಅದಾಗತ್ತೆ ಆಗೋಗುತ್ತೆ. ಫುಲ್ ಹಾಕ್ಬಿಡು, ಫುಲ್ಲಿಂದ ಫಸ್ಟು ಶುಂಠಿಗೆ ಪೇಸ್ಟು തുറന്ന് വിടുങ്ങടാ. ಗೈಸ್ ಈ ಸ್ಟೇಜಲ್ಲಿ ಇದೆ ಈಗ. This prepared by Master Chef Mr. Harry Potter. ಇಲ್ಲ ನಿಂತಾಯಿ ಬ್ರೋ ಇಂಚಿ ಪುಂಡು ಪೇಸ್ಟ್ ಅಲ್ಲೇ ಕಟ್ ಮಾಡಿ ಇಟ್ಬಿಡಿ. ಎಲ್ಲಿ ಇದನಾ? ಇಂಚು ಪುಂಡು ಪೇಸ್ಟ್ ಎಲ್ಲಿ ಈ ಕಡೆ ಹಾಕ್ಬಿಟ್ಟಲ್ಲ. ಜಸ್ಟ್ ಟೆಸ್ಟಿಂಗ್ ಇಲ್ಲಿ ಒಂದು ಆಗ್ನಾರ್ ಕಬಾಬ್ ಮಾಡಿಬಿಟ್ಟು 38 ವೇರಿಯೇಷನ್ ಮಾಡ್ತಾ ಇದ್ದೀವಿ. ಫಸ್ಟ್ ವೇರಿಯೇಷನ್, ಇನ್ನು ಸೆಕೆಂಡ್ ವೇರಿಯೇಷನ್ ಡಿಪಾರ್ಟ್ಮೆಂಟ್ ಅವರು ವೇರಿಯೇಷನ್ 2 ಇನ್ನೊಂದಿದೆ. ಈಟಿಂಗ್ ಡಿಪಾರ್ಟ್ಮೆಂಟ್ ಈ ಕಡೆ ಅವಾಯ್ಡ್ ಮಾಡಬೇಕಾಗಿರೋ ಡಿಪಾರ್ಟ್ಮೆಂಟ್. ಯಾಕೆ ಕಳಿಸ್ತೀರಾ ಈಗ? ಬಿಟ್ಟಿದ್ರೆ ಏನ್ ಮಾಡಿರುವ ಆಯಿಲ್ ಸಾಲಲ್ಲ, ಕುಕ್ಕರ್ ಎಲ್ಲಿ ಮಾಡೋಣ ಪಕ್ಕ ಫುಲ್ ಕುಕ್ಕರ್ ತುಂಬಿಸ್ಬಿಟ್ಟು ಮೇಲೆ ಹಾಕಿರುವ ಸ್ವಿಮ್ಮಿಂಗ್ ಪೂಲ್ ಏನೇ ಬೀಚ್ ಹೊಡಿ ಥರ ಇರ್ತಿತ್ತು. ರೈಟ್ ಅಚ್ಚಾ. ಹಾಂ ಇದೆ ತಂಗೆ ಹೆಂಗೋಯ್ತು ನಾವು ಹೆಂಗೇನಾ ಜೋಬ್ಲಿ വെച്ച് ಜೋಗಳ ಹಚ್ಚಿನ ಪೋಡ ಮತ್ತೆ ಪೋಡ ಪೋಟನೆ ಪೋಡ ಅದೇನೋ ಹಾಕ್ತಾರಲ್ಲ ಕಬಾಬ್ ಅಂಗಡಿಯಲ್ಲಿ ಮೇಲೆ ಮಸಾಲೆ. ಅದು ಕಣೋ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅದೇ ಕಣೋ ಇದು ಕಣೋ ಚಾಟ್ ಮಸಾಲ ಹೇಳ್ತಾರೆ. ಹತ್ತತ್ರ ಚಾಟ್ ಮಸಾಲ. ಅವರು ಒಬ್ಬೊಬ್ರು ಒಂದೊಂಥರ ಮಾಡ್ತಾರೆ. ಓಕೆನಾ, ನಾವು ಸೈಲೆಂಟ್ ಆಗಿ ತಿನ್ನ ಅಂಗಡಿ ವಿಷಯಗಳ ಹೋಗ್ಬೇಡ. ಕಳುವಂತ ಅವ್ನು ಮಾಡಿರೋ ರೆಸ್ಟೋರೆಂಟ್ ಸ್ಟೈಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್ ಕಟ್ಟಿಂಗ್ ಎಲ್ಲ ತೋರ್ಸ್ಲಾ? ಎಲ್ಲ ಸ್ಟಾಕ್ ಇಕ್ಕಿದ್ದಾನೆ ಸರ್. ಇದು ಬಂದು ಹೋಗ್ತಾನೆ ಇರ್ತಾನೆ, ಸುಮ್ಮನೆ ಇರಲ್ಲ. ಏನಾರು ಮಾಡಬೇಕು ಕರೆಕ್ಟಾಗಿ ಮಾಡಲ್ಲ, ಫುಲ್ ಬಲ್ಕಾಗೆ ಮಾಡಲ್ಲ. ಒಳ್ಳೆ ರೆಸ್ಟೋರೆಂಟ್ ಚೆಕ್ ಕೊಂಡ್ಕೊಂಡ್ಬಿಟ್ಟಿದ್ದಾನೆ ಅವನು. ಓಕೆ, ವಿ ಆರ್ ಕುಕಿಂಗ್. ನಿಮ್ಗೆ ಡೌಟ್ ಬರ್ಬೋದು, ಏನು ಎಲ್ಲ ಆರೆಂಜ್ ಕಲರ್ ರೆಡ್ ಕಲರ್ ಆಗಿದೆ, ಒಂದೇ ಒಂದು ಮಾತ್ರ ಏನೋ ಯೆಲ್ಲೋ ಕಲರ್ ಆಗಿದೆ ಅಂತ. ನಮ್ಮ 3 ಥರ ಚೇಂಜ್ ಮಾಡ್ತಾನೆ ಇರ್ತೀವಿ. ಸೇಮ್ ಡಿಶ್, ಡಿಫ್ರೆಂಟ್ ವೆರೈಟೀಸ್. ಏನೇನೋ ರೂಮ್ ರೆಡ್ ಕಲರ್ ಪೇಂಟ್. ಇವಾಗ ರೆಡ್ ಕಲರ್ ಬಂದ್ಬಿಡ್ಬೇಕು, ವಿಡಿಯೋ ಡಿಲೀಟ್ ಮಾಡೋದರ ಬರ್ತೀನಿ. ಏನು ಹೇಳು ಮತ್ತೆ ಮೇಲೆ ರೆಡ್ ಕಲರ್ ಬರುತ್ತೆ. ಈಗ ಒಂದು ಸ್ವಲ್ಪ ಆರೆಂಜ್ ಇಷ್ಟ. ಬ್ರೋ ಸ್ವಲ್ಪ ಡಿಸ್ಟರ್ಬ್ ಚೆಫ್ ಏನೋ ಮಾತಾಡ್ಬೇಕು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಉಟ್ರಾ ಉಲ್ಲ ಉಟ್ರಾ ಅಜ್ಜ ಫೋನ್ ಫಾಲ್ಟ್ ಇರಲ್ಲ ಉಟ್ರಾ ಪನ್ನಿ ಕಟ್ಟಾಗ ಸಾಕು ಮುಂದೆ ಅವ್ನು ಫೋನ್ ನಾವು ಚಾಕು ತಗೊಂಡು ಎಂತಕ್ಕೆ ಮಾಡ್ತಿದ್ಯಾ ಅಂತ ನೀನು ಅಲ್ಲಿ ಚಮಚ ಇಲ್ವಾ? ರೇ ಅವ ಸೊಲ್ರಾನ್ ನೀವು ಕೇಗ್ರ ಪತ್ತೆ ಒಣ್ಣೋಳು ಇದಲ್ಲ ಕಣ ಶೆಫ್ ರೆಸ್ಟೋರೆಂಟ್ ಶೆಫ್ ಹೇಳ್ತವನೆ. ಏನ್ ಅನ್ಕೊಂಡಿದ್ಯಾ ಲಿಂಗಾ ಶೆಫ್? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಲ್ಲೊಳಗೆ ಚಾಕು ಎಷ್ಟಿದೆ ತುದಿ ತೋರ್ಸು ನೀನು. 1 ನಿಮಿಷ ತುದಿ ತೋರ್ಸು. ಇದ್ರಲ್ಲಿ ಮಾಡ್ದ ಒಂದ್ ಕಬಾಬ್ನ ಎಲ್ಲಿ ನೋಡಿದೀರಾ ನೀವು ಅಂತದ್ ಕಬಾಬ್? ಇದರಿಂದಾನೇ ಗೊತ್ತಾಗುತ್ತೆ ಅವ್ನು ಕಬಾಬ್ ಮಾಡೇ ಇಲ್ಲ ಜೀವನದಲ್ಲಿ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನನಗೆ ಏನ್ ಗೊತ್ತು ಇದ್ರ ಬಗ್ಗೆ. ವಾಚ್ ಹಿಸ್ಟ್ರಿ ನೋಡಿ, ಯೂಟ್ಯೂಬ್ ಅಲ್ಲಿ ವಾಚ್ ಹಿಸ್ಟ್ರಿ ನೋಡ್ಬೇಕು ಅವ್ನು ಹೋಗಿ. ನಾನ್ನ ಪಾಸಮ್ಮ ಜಗದೀಶ್ ಫೈನಲಿ ಸಮಯ ಒಂದಿರ್ಕಿ ಧರಣಿ ದ ಮಾಸ್ಟರ್ ಶೆಫ್. ಒಂದ್ ಅಂಗಡಿ ಹೋಯ್ತು. ಇಮೇಜ್ ಪಾಯಿಂಟ್ ಇದ್ರಿಯಾ ಆಫ್ ಮಾಡಿ ಮಾಮ್. ಸಾಕು ಅಂತ ಅನ್ಕೊಂಡಿದ್ದಾರೆ. ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ನಮ್ ಬ್ರೋ ಸೈಡ್ ಅಲ್ಲಿ ಕಮೆಂಟ್ ಕೊಡ್ತಾರೆ. ಪಿಂಕ್ ಲಿಪ್ಸ್. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗೈಸ್ ಯಾರಿಗಾರು ಈ ಆಯಿಲ್ ಬೇಕಂದ್ರೆ ಜಸ್ಟ್ DM ಮಾಡಿ ಗೈಸ್. ಗೀವ್ ಬಗ್ಗೆ ಒಂದು 10 ಜನಕ್ಕೆ ಶೇರ್ ಮಾಡಿ, 100 ಲೈಕ್ ಕೊಟ್ಬಿಟ್ಟು ಅದನ್ನ ಸ್ಕ್ರೀನ್ ಶಾಟ್ ಹಿಡಿದು ಕಳಿಸಿ. ಹಿಂಗೆಲ್ಲ ಮಾಡಿದ್ರೆ ಪಕ್ಕ ನಿಮ್ಗೆ ಈ ಆಯಿಲ್ ನ ಫ್ರೀ ಆಗಿ ಕೊಡಿಸ್ತೀವಿ. ಇನ್ನ ಲಾಸ್ಟ್ 3 ಪೀಸಸ್ ಇದೆ. ಏನೋ ಮಾಡ್ತವ್ರೆ ಗೈಸ್. ಇದು ರೆಡ್ ಅಂತೆ.
ನಮ್ ಬ್ರೋಗೆ ಇದು ರೆಡ್ ಅಂತೆ. ಗ್ರೀನ್ ಕಲರ್ ಇದನ್ನ ಎಷ್ಟು ರೆಡ್ ಚೇಂಜ್ ಮಾಡಬೇಕಾಗುತ್ತೋ ಅಷ್ಟು ಮಾಡಿದೆ. ಅವೆಲ್ಲಿಂದ ಬರು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ. ಗೈಸ್ ದಿಸ್ ಆರ್ ಕಬಾಬ್. ಆಯಿಲ್ ಕಲರ್ ಈ ತರ ನೋಡಿದ್ರೆ ಯಾರನ್ನ ಫ್ರೆಶ್ ಆಯಿಲ್, ಈ ಕಲರ್ ಇದೆ. ಫೈನಲಿ ಲಾಸ್ಟ್ 3 pieces ಅಲ್ಲಿ 2 pieces ಲೆಗ್ ಪೀಸ್. and the artist ನಾನೇ. the artist. Yes. Point 1, point 2, point 3, point 4. ನಾವಿಲ್ಲಪ್ಪ, ಬರೀ ಕ್ಯಾಮ್ರಾಮನ್ ನಾವು. ಓನ್ಲಿ ಗೀ ರೈಸ್ ಮಾತ್ರ ನಮ್ದು. Our department. ಯಾ, ಮಿಕ್ಕಿದೆಲ್ಲ ಇವರು ಮತ್ತೆ ಅವರು ಮೇನ್ ಇವರೇ. ಇವರು ಆನಿಯನ್ ಹಾಕ್ತೀರಾ, ಗ್ರೇವಿ ಮಾಡೋರೆ. ಅದು ಚೆನ್ನಾಗಿ ಬಂದಿದೆ. ಊರ್ಗ್ ಅವ್ರು ದೊಡ್ಡವ್ರು ಇರ್ಬೋದಮ್ಮ, ನಮಗ್ ನಾವು ದೊಡ್ಡವ್ರಮ್ಮ. ನಾನು ಅಂತೀನಿ ಮೇರಾ ಕುತ್ತ ಮೇರಾ ಗಲಿ ಮೇ ಶೇರ್, ನಾನು ಹಂಗೆ ಇರೋದಮ್ಮ. ಗೈಸ್ ಅವ್ರು ಮಾಡಿರೋ ಗ್ರೇವಿ ನೋಡಿ. ವಾವ್, ಚೆನ್ನಾಗಿದೆ ಅಂತ ಹೇಳ್ಬೇಕು. ಅದಲ್ಲ, ಎಲ್ಲದನ್ನು ಇಟ್ಬಿಟ್ರೆ ಕೈ ಕೆಟ್ಟೋಗುತ್ತಲ್ಲ. ಹೌದಾ? ನೀನು ಎಲ್ಲ ಪೀಸ್ ಸೂಪರ್. ಹೆಂಗೋಗಿದೆ ಗ್ರೇವಿ? ಸೊ ಆಸಮ್. ಏನೇನ್ ಫ್ಲೇವರ್ ಕೊಡ್ತಿದೆ? 10ಗೆ 1 ರೇಟಿಂಗ್ ಕೊಡ್ಬೋದು ಅಂತ, ಅಷ್ಟು ಸೂಪರ್ ಆಗಿದೆ. 10ಗೆ 1 ರೇಟಿಂಗ್ ಕೊಡೋದು ಸೂಪರ್ ಆಗಿದೆ. ಚೆನ್ನಾಗಿ ಮಾಡಿರ್ತಾನೆ. ಹೆಂಗ್ ಕೂತಿರೋ ಪೋಸ್ ನೋಡಿ. ಇರೋ ವಾಟ್ ಅಷ್ಟೇ. ಹೆಂಗ್ ಕೂತಾವ್ ನೋಡಿ. ಪೊಸಿಷನ್, ಕುಕಿಂಗ್ ಸ್ಟೆಪ್ ಪೊಸಿಷನ್ ಏನ್ ಗೊತ್ತಾ ನಿನಗೆ? ಗೈಸ್ ಬರ್ಡೇ ಪಾರ್ಟಿ ಮಾಡೋಣ ಅಂತ ಕರೆದ್ಬಿಟ್ಟು ಬ್ಯಾಚುಲರ್ ಫೀಲ್ ಕೊಡ್ತಾವ್ರೆ ನನ್ಗೆ. ಅಡಿಗೆ ಮಾಡಿಸ್ತವ್ರೆ. ಆಮೇಲೆ ಸರಿಯಾಗಿ ಉರಿಯುತ್ತೆ. ನನ್ನ ಗ್ರೇವಿ ಮಾಡೋದ್ರೆ ಸರಿಯಾಗಿ ಉರಿಯುತ್ತೆ. ನೀನ್ ಅವಾಗೆ ಮಾಡಿದೆ ಸಾಕು. ಆಮೇಲೆ ಕಬಾಬ್ ಹೀರೋ ಗೈಸ್ ನೋ ತಪ್ಪಾಕಿದ್ದೀನಾ? ತಪ್ಪಾಕಿದ್ದೀನಾ? ಗೈಸ್ ಬರ್ಡೇ ಬಾಯ್ ಕ್ಲೀನಿಂಗ್ ಮಾಡ್ತಾವನೆ. ಬರ್ಡೇ ಬಾಯ್ ಮಾಡ್ಬೇಕಾಗಿರೋ ಕೆಲಸನ ಇದು. ಇವತ್ತು ಮಾಡೋದ್ರೆ ಇವತ್ತು ಮಾಡಲ್ಲ, ಅಡುಗೆ ಎಲ್ಲ ನಾನೇ ಮಾಡೋದು. ಇಲ್ಲಿ ಇದೇ ಫಸ್ಟ್ ಕೆಲಸ. ಇದೆಲ್ಲ ನಾವು ಕುಡಿದು ಬಿಸಾಕಿರೋ ಬಾಟಲ್ಸ್, ಕುಡಿಯೋ ಬಾಟಲ್ಸ್ ಇಲ್ಲ, ಎಲ್ಲ ಜ್ಯೂಸ್ ಬಾಟಲ್ಸ್. ಗೈಸ್ ಫೈನಲಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಿದೀವಿ. ಮಿಡಲ್ ಅಲ್ಲಿ ಇಟ್ಬಿಡು, ಎಲ್ಲರೂ ತಿನ್ಕೋ, ಹಾಕೊಳ್ಳೋಣ. ಪಕ್ಕ ಮುಚ್ಕೊಂಡು ಸೂಪರ್ ಆಡ್ಗ. ಆರ್ಟಿಸ್ಟ್ ಥ್ಯಾಂಕ್ಸ್. ಹೆಂಗಿದೆ ಗೀ ರೈಸ್? ಹೆಂಗಿದೆ ಗೀ ರೈಸ್ ಹೆಂಗಿದೆಯೋ? ಬಾಯ್ಸ್ ಮಾಡಿರೋ ಕುಕಿಂಗ್ ಆಲ್ವೇಸ್ ಟಾಪ್ ನಾಚ್. ಓಕೆ ಹಾಕೊಳ್ಳಿ ಬ್ರೋ. ಗೀ ರೈಸ್ ಹೆಂಗಿದೆ? ತಿಂದಿಲ್ಲ ಅನ್ನೋತ ನಿಜ ಗೊತ್ತು, ನಾನು ತಿಂದಿಲ್ಲ ಅಂತ ಅವ್ನು ಚೆನ್ನಾಗಿ ಗೊತ್ತಿವ್. ಏನೋ ಒಂದು ಹೇಳ್ಬೇಕು ಅವ್ರಿಗೆ. ಗೀ ರೈಸ್ ತಿನ್ಬಿಟ್ಟು ಹೇಳು. ಗೀ ರೈಸ್ ಥ್ಯಾಂಕ್ ಯು ಬ್ರೋ. ಗೈಸ್ ತಿನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ತಿಂದಾದ್ಮೇಲೆ ನಾನು ಚಂದು ಈಗ ಊಟ ಎಲ್ಲ ಮಾಡಿ ಎಂಜಾಯ್ ಎಲ್ಲ ಮಾಡಿ ಜಸ್ಟ್ ಈಗ ಪಾರ್ಕ್ ಹೋಗ್ತಾ ಇದೀವಿ. So
ಆವರೇಜ್ ಕೊಟ್ಟಿದ್ದೀವಿ. ಸೊ ಅರೌಂಡ್ 65 ವಿತ್ ಗುಡ್ ಫಿಸಿಕ್ ಒಂದಲ್ಲ ಅನ್ನೊಂದು ಸೊ ಇಟ್ಸ್ ಗ್ರೂಪ್ ಗೋಲ್ ನೋಡೋಣ ಯಾರಿಗೆ ಅಚೀವ್ ಮಾಡೋಕ್ಕಾಗುತ್ತೆ ಅಂತ. ಬ್ರೋ ಹೆಂಗಿತ್ತು ಒನ್ಸ್ ಅಗೈನ್ ಹ್ಯಾಪಿ ಬರ್ತ್ಡೇ. ಸೂಪರು. ನಾ ಏನಿದ್ರೆ ನಾನು ಹೆಂಗಿತ್ತು day? ಸ್ವಲ್ಪ ಡ್ಯಾಮೇಜ್ ಮಾಡದೇ ಇರ್ಬೋದಾಗಿತ್ತು. ಫುಲ್ ನೀರೆಲ್ಲ ಸುಳ್ಳಿ ನೀರಿಲ್ಲ ಅಷ್ಟೇ ಜ್ಯೂಸ್ ದೆನ್ ಹೌ ಡು ಯು ಫೀಲ್? ಹೆಂಗಿತ್ತು ಇವತ್ತಿನ ಡೇ? ಆಯಿತು. ಸೂಪರ್ ಡಿಫ್ರೆಂಟ್ ಏನಾ ಅಥವಾ ಎಕ್ಸ್ಪೆಕ್ಟೆಡಾ? ಎಕ್ಸ್ಪೆಕ್ಟೆಡಾ? ಎಕ್ಸ್ಪೆಕ್ಟೆಡ್ ಅಂತ ಏನಿಲ್ಲ, ನಾವು ಯಾವಾಗ ಎಕ್ಸ್ಪೆಕ್ಟಾಗಿ ಮಾಡಿದ್ವಿ ಯಾವಾಗೂ ಡಿಫ್ರೆಂಟ್ ಅಲ್ವಾ. ಚೆನ್ನಾಗಿತ್ತು ಇವತ್ತು ಒಂಥರ ಡಿಫ್ರೆಂಟಾಗಿ ಕುಕ್ಕಿಂಗ್. ನಮ್ಮ ಆನಿಯನ್ಲೆಸ್ ಟೊಮೆಟೊಲೆಸ್ ಫುಲ್ ಮೀನಿಂಗ್ಲೆಸ್ ವರ್ಕ್ ಎಲ್ಲ ಸೂಪರ್ ಆಗಿತ್ತು. ನಮ್ಮ ಆರ್ಟಿಸ್ಟ್ ಒಬ್ಬರು ಇದ್ರು ಮಿಸ್ ಆಗಿಬಿಟ್ಟಿದ್ದಾರೆ ಈಗ. ಕಬಾಬ್ ಅವರ್ ವಿಡಿಯೋ ಸೂಪರ್. ಕಬಾಬಲ್ಲಿ ಸ್ವಲ್ಪ ನೀರಲ್ಲಿ ಚಿಕನ್ ಜಾಸ್ತಿ ಆಗುತ್ತೆ. ಚೆಫ್ ಇವರು ನೀರಲ್ಲಿ ಮಾತ್ರ ತಾಜ್ ಹೋಟೆಲಿಂದ ಮೊನ್ನೆ ಬಂದಿದ್ದಾರೆ ರಿಸೈನ್ ಮಾಡ್ಕೊಂಡು. ಅವ್ರು ಹೇಳ್ತಾರೆ ನಾವು ಕೇಳಬೇಕು. ಮೈಲಾರಿ ಮಾಡಿದ ಕಬಾಬ್ ಮಿಕ್ಸರಲ್ಲಿ ನೀರಲ್ಲಿ ಸ್ವಲ್ಪ ಚಿಕನ್ ಜಾಸ್ತಿ ಆಗೋಯ್ತು, ಕಡಿಮೆ ಆಗೋಯ್ತು. ಸಾರಿ, ನೀರು ಜಾಸ್ತಿ ಆಗೋಯ್ತು. ಚೆಫ್ ಹೇಳಿದ್ರೆ ಹ್ಞೂ ಅನ್ಬೇಕು ಅಲ್ವಾ. ಓಕೆ ಗೈಸ್, ಹೀಗಿತ್ತು ನನ್ನ ಡೇ. ಓಕೆ, ಮೀಟ್ ಯು ಗೈಸ್ ಮತ್ತೆ ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಇದೇ ನನ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ, ಲಾಸ್ಟ್ ವಿಡಿಯೋ, ಲಾಸ್ಟ್ ಕ್ಲಿಪ್ ಆಗಿರುತ್ತೆ. ಓಕೆ ಗೈಸ್, ಬಾಯ್, ಮೀಟ್ ಯು ಇನ್ ದ ಅನದರ್ ವ್ಲಾಗ್. ಎಂದೆಂದೂ ಮುಗಿಯದೆ ಇರಲಿ ಈ ಪಯಣ ಸಾಗುತ್ತಲಿರಲಿ.